ಪೇಜಿಗೆ ಆ್ಯಕ್ಚುಲಿ ನಮ್ಮ ಪೇಜು ರೀಸೆಂಟಾಗಿ ಆ್ಯಕ್ಟಿವ್ ಮಾಡಿದಾಗ ಯೂಟ್ಯೂಬಲ್ಲಿ, ಸೊ ಡಾಕ್ಟರ್ ಬ್ರೋ ಅವರಿಗೂ ನಾವು ಲಿಂಕ್ ಕಳಿಸಿದ್ವಿ. ಸೊ ಅವರು ಕೂಡ ಒಂದು ಆಡಿಯೋ ಕಳಿಸ್ತಾರೆ. ಗಿರ್ಜತಿ ಸ್ಕೂಲಿಂದ 50 ಮೀಟ್ರ್ ಮೇಲೆ ಬಂದಾಗ ಇದೊಂದು ಸರ್ಕಲ್ ಸಿಗುತ್ತೆ, ಡಿ ಟೈಪ್ ಸರ್ಕಲ್ ಅಂತೇಳಿ. ಈ ಸರ್ಕಲಲ್ಲಿ 4 ರೋಡ್ ಕನೆಕ್ಟ್ ಆಗುತ್ತೆ. ಒಂದು ಗಿರ್ಜತಿ ಸ್ಕೂಲ್ಗೆ ಹೋಗುವಂಥದ್ದು, ಇನ್ನೊಂದು ಶಿವ ಟೆಂಪಲ್ಗೆ ಹೋಗುವಂಥ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಇದು ಡಿ ಟೈಪ್ದು ಫಸ್ಟ್ ಸೆಕ್ಟ್ರಿಗೆ ಹೋಗುವಂಥ ಸೈಡು. ಇದು ಡಿ ಟೈಪ್ಗೆ ಹೋಗುವಂಥ ರೋಡು. ಸೊ ಇಲ್ಲಿ CISF ಅಂತ ಒಂದು ಚೆಕ್ ಪೋಸ್ಟ್ ಟೈಪ್ ಇಟ್ಟು ಒಂದು ಗೇಟ್ ಇತ್ತು. ಒಳಗಡೆ ಹೋಗೋಕ್ಕೆ ಯಾರಿಗೂ ಪರ್ಮಿಷನ್ ಇರಲಿಲ್ಲ. CISFನವ್ರು ನೋಡಿ ಒಳಗಡೆ ಬಿಡ್ತಾಯಿದ್ರು. ಮತ್ತು ಇದು ಮಾತ್ರ ನಮ್ಮ ಫೇವ್ರೇಟ್ ರೋಡ್ ಆಗಿತ್ತು. ಎಲ್ಲ ಕುದುರೆಮುಖ ಪೀಪಲ್ಗೆ ಕುದುರೆಮುಖದ ಒಂದು ಪ್ರೈಮ್ ರೋಡ್ ಅಂದರೆ ಇದೊಂದು ಬ್ಯೂಟಿಫುಲ್ ಆಗಿರುವಂಥ ವ್ಯೂ ಇರುವಂಥ ರೋಡ್ ಇದು. ಇದಕ್ಕೆ ಉಚ್ಚಕಾಯಿ ಮರ ಅಂತ ಇದ್ವಿ. ಸೊ ಈ ಕಡೆ ಆ ಕಡೆ ಈ ಮರಗಳು ಉಚ್ಚಕಾಯಿ ಏನಾದ್ರು ಬಿದ್ದಿದೆ ತೋರಿಸ್ತೀವಿ. ಸೊ ಇವಾಗ ಆ ಸೀಸನ್ ಅಲ್ಲ, ಮಳೆಗಾಲ ಟೈಮಲ್ಲಿ ಅದು ಹೂ ಬಿಟ್ಟು ಕಾಯಿ ಆಗುವಂಥದ್ದು. ಸೊ ಈ ಟೈಪಲ್ಲಿ ಪಾರ್ಕಿಂಗ್ ಕೂಡ ಇತ್ತು. ಸೊ ಕಾರ್ ಪಾರ್ಕಿಂಗ್ ಮಾಡಬೇಕಂದ್ರೂ ಇದೆಲ್ಲ ಕ್ಯಾನಡಾ ವಿಲ್ಲಾಗಳ ಒಂದು ಸ್ಟ್ರಕ್ಚರ್ ಕೊಟ್ಟಿರುವಂಥ ಕ್ವಾರ್ಟರ್ಸು. ಜಸ್ಟ್ ಇಮ್ಯಾಜಿನ್ ಮಾಡಿ ಯಾವ ಲೆವೆಲ್ಲಿಗೆ ಹೈಟೆಕ್ ಆಗಿತ್ತು. ಗೇಟಿಂದ ಸೀದಾ ಒಳಗೆ ಬಂದ ತಕ್ಷಣಕ್ಕೆ ಗಾಡಿ ಪಾರ್ಕ್ ಮಾಡಿ ಒಳಗಡೆ ಹೋಗುವಂಥ ಆಪ್ಷನ್ ಇತ್ತು. ಸೊ ಎಲ್ಲ ಇಂಡಿಪೆಂಡೆಂಟ್ ವಿಲ್ಲಾಸ್ ಇದು, ಎಕ್ಸಿಕ್ಯೂಟಿವ್ ಲೆವೆಲ್ ಇದ್ದವರಿಗೆ ಅವರಿಗೆ ಅಂತ. ಜಸ್ಟ್ ಇಮ್ಯಾಜಿನ್ ಮಾಡಿ ಕಾರ್ ಪಾರ್ಕಿಂಗ್ ಇಲ್ಲಿ ಮಾಡಿ ಅಲ್ಲಿಂದ ಒಳಗೆ ಒಂದು ಸ್ಟೋರ್ ರೂಮ್ಗೆ ಒಂದು ಮನೆ ಒಳಗೆ ಹೋಗುವಂಥದ್ದು ಆಪ್ಷನ್. ಹೈಟೆಕ್ ಟೌನ್, ಆ್ಯಕ್ಚುಲಿ ಕ್ಲೀನೆಸ್ಟ್ ಟೌನ್ ಅಂತಲೂ ಹೇಳ್ಬೋದು ನಾವು. ನೋಡಿ ಈ ಥರ ಈ ಡೋರ್ ಓಪನ್ ಮಾಡಿ ಕಾರ್ ಪಾರ್ಕಿಂಗಿಂದ ಸೀದಾ ಒಳಗೆ ಹೋಗುವಂಥ ಆಪ್ಷನ್ ಇತ್ತು. ರೂಮ್ಗೆ ಕತ್ಲೆ ಕಾಣಿಸಲ್ಲ, ಬಟ್ ತೋರಿಸ್ತೀನಿ. ಇದು ಹಾಲು. ಇಲ್ಲಿಂದ ಮೇನ್ ಎಂಟ್ರಿ ಡೋರ್ ಇದು ಬರುತ್ತೆ. ನಾವು ಇವಾಗ ಕಾರ್ ಪಾರ್ಕಿಂಗಿಂದ ಬಂದಿದ್ದೇವೆ. ಸೊ ಒಂದು ಬೆಡ್ರೂಮ್ ಇಲ್ಲಿತ್ತು, ಕತ್ಲೆ ಇದೆ ಕಾಣಿಸ್ತಿಲ್ಲ. ಕಿಚನ್ ಬಂದಿದೆ. ಕಿಚನ್ ಕೂಡ ಹೈಟೆಕ್. ಕಿಚನ್ ಬ್ಯಾಕ್ ಸೈಡ್ ಡೋರ್ ಇತ್ತು, ಮತ್ತು ಕಿಚನ್ ಗಾರ್ಡನ್ ಸ್ಪೇಸ್ ಆಯ್ತು ಹಿಂದ್ಗಡೆ. ಸೊ ಇಲ್ಲಿ ಇನ್ನೊಂದು ಬೆಡ್ರೂಮ್ ಇರುವಂಥದ್ದು. ಸೊ ಕಮೋಡ್, ವಾಶ್ರೂಮ್ ಮತ್ತು ಇನ್ನೊಂದು ಬೆಡ್ರೂಮ್. ಸೊ ವಾರ್ಡ್ರೋಬ್ ಎಲ್ಲ ಇನ್ಬಿಲ್ಟ್ ಇರುವಂಥ ಕ್ಲಾಸಿ ಆಗಿತ್ತು. ಈಗ ಈ ಸಿಚುವೇಶನ್ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಬಟ್ ಜಸ್ಟ್ ಇಮ್ಯಾಜಿನ್ ಮಾಡಿ ಆ ಟೈಮಲ್ಲಿ ಈ ಲೆವೆಲ್ಲಿಗೆ ಮನೆಗಳಾಗಲಿ, ಕಾರ್ ಪಾರ್ಕಿಂಗ್ ಐಡಿಯಾಸ್ ಕನ್ಸ್ಟ್ರಕ್ಷನ್ ಮಾಡಿರುವಂಥ ಒಂದು ಇದೆಲ್ಲ. ಸೊ ಹಂಗೆ ಇವಾಗ ಫಸ್ಟ್ ಸೆಕ್ಟರ್ ಕಡೆಗೆ ಹೋಗೋಣ. ಗೊತ್ತಿಲ್ಲ ಯಾರು 80% ಮನೇಲಿದ್ರು. ನಿಮಗೆ ಯಾರಾದರೂ ಇಲ್ಲಿ ಯಾರಿದ್ರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೀವು ನೋಡ್ತಿರೋ ಯಾರು ಒಬ್ಬರಾಗಿದ್ದರೆ ಕಮೆಂಟ್ ಮಾಡಿ. ಫಸ್ಟ್ ಸರ್ಕಲಿಂದ ಫಸ್ಟ್ ಮನೆ. ಸೊ ಹಿಂಗೆ ಸ್ಟ್ರೇಟ್ ಹೋಗೋಣ. ಹೇಳಿದ್ನಲ್ಲ ಫೇವ್ರೆಟ್ ರೋಡ್ ಸ್ಟ್ರೆಚ್ ಇದು. ಮರಗಳು ಬಿದ್ದಿದ್ದಾವೆ, ಕಾಣುತ್ತೆ ಒಂದು ಮರ ಬಿದ್ದಿರೋದು ಆಲ್ರೆಡಿ. ಹಾಂ, ಕಡಮರಿ, ಕಾಡಂದಿ ಅಥವಾ ಕಾಟಿ ಅದು ತುಂಬ ಕಾಮನ್ನು. ಹಾಂ, ಸೈಲೆಂಟಾಗಿ ಹೋದರೆ ಇವಾಗ A ಟೈಪ್ ಕ್ವಾರ್ಟರ್ಸು. ಡಿ ಟೈಪ್ ಪಕ್ಕದಿಂದ A ಟೈಪ್ ಕ್ವಾರ್ಟರ್ಸ್ ಶುರು ಆಗುತ್ತೆ. ಇಲ್ಲಿಂದ 4 ಮನೆ ಸೇರಿ ಒಂದು ಮನೆ, ಲೈಕ್ 4 ಮನೆಗಳು ಕಾಣ್ಬೋದು ನಿಮಗೆ. 103, 102, 104 ಅಂತೇಳಿ ಕಾಣಿಸ್ತಿರ್ಬೋದು ನಂಬರು. ಏನಿದೆ ಇಲ್ಲಿದೆ ಅಲ್ಲ ಮಚ್ಚ, ಹೌದು ಅದೇ ಕಣ. ಅಲ್ಲ ಜೈನ್ ಸ್ಕೂಲ್ ಇಲ್ಲ 100%. ಜೈಂಟ್ ಸ್ಕೂಲ್ ಇಲ್ಲ. ಹಾಂ ಹೌದು, ರೆಡ್ ಕಲರ್ ಜೈಂಟ್ ಸ್ಕೂಲ್ ಇಟ್ಟು ಏನು ಚೆನ್ನಾಗಿದೆ ನೋಡೋದು. ಕ್ಯಾಮ್ರಲ್ಲಿ ಕಾಣಿಸಲ್ಲ ಅನ್ಸುತ್ತೆ. ಈ ಕಡೆ ಎಲ್ಲ ನದಿಗಳಿವೆ. ಸೊ ಸ್ಕೂಲಿಂದ ಅಲ್ಲಿ ಮುಂದೆ ಹೋಗ್ತಾ ಫಸ್ಟ್ ಸೆಕ್ಟರ್ ಹೋಗ್ತಾ ಇದ್ದೀವಿ. ಅಲ್ಲಿ ಶೆಣೆ ಅಂಗಡಿ ಅಂತ ಇತ್ತು. ಈ ಕಡೆ ಡಿ ಟೈಪು, ಇದೆಲ್ಲ A ಟೈಪು. ತುಂಬಾ ಬೇಜಾರಾಗುತ್ತೆ ಈ ಪ್ಲೇಸ್ನ ಈ ಕಂಡೀಷನಲ್ಲಿ ಇವಾಗ ನೋಡೋಕ್ಕೆ. ಯಾಕಂದರೆ ನಾವೆಲ್ಲರೂ ಸ್ಕೂಲ್ ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ಸಣ್ಣವರಿಂದನೂ ಸೈಕಲ್ ಓಡಿಸೋದಾಗಲಿ, ಕ್ರಿಕೆಟ್ ಆಡೋಕ್ಕೆ ಹೋಗೋದಾಗಲಿ ಇದೇ ರೂಟಲ್ಲಿ ಡೈಲಿ ಬೇಸಿಸ್ ಟ್ರಾವೆಲ್ ಮಾಡ್ತೀವಿ. ಯಾಕಂದರೆ ಸ್ಕೂಲು ಮತ್ತು ಮನೆ ಇಲ್ಲಿಂದ 1.5 ಕಿಲೋಮೀಟ್ರ್. ಸೊ ಊಟಕ್ಕಾಗೂ ಸೈಕಲ್ ಇದ್ದಾಗ ಸೈಕಲ್ ಬರ್ತಿದ್ವಿ, ಇಲ್ಲಾಂದರೆ ನಡ್ಕೊಂಬಂದು ವಾಪಸ್ ಬೇಗ ಊಟ ಮಾಡ್ಕೊಂಡು ಓಡಾಡ್ತಿದ್ವಿ. ಜಸ್ಟ್ 30 ಮಿನಿಟ್ಸ್ ಬ್ರೇಕ್ ಇರ್ತಿತ್ತು ಅವಾಗ.
ಸೊ ನಮ್ಮೆಲ್ಲ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀವಿ, ನಾವು ಹೇಗಿದ್ವಿ ಇಲ್ಲೆಲ್ಲ ಅಂತ, ಲೈಕ್ ನಮ್ಮ ಲೈಫ್ ಸ್ಟೈಲ್ ಹೇಗಿತ್ತು ಆವಾಗ ಅಂತ. 24 hours ಕರೆಂಟ್ ಕೂಡ ಆಯಿತು ನಮಗೆ. ಸ್ಕೂಲ್ ಫ್ರೀ ಇತ್ತು, ಎಲೆಕ್ಟ್ರಿಸಿಟಿ ಒಂದು ಪೇ ಮಾಡಬೇಕಿತ್ತು, ವಾಟರ್ ಬಿಲ್ಲು ಇದ್ದಿಲ್ಲ. ಸ್ಕೂಲು ಫೀಸ್ ಕಟ್ಟಬೇಕಿತ್ತು, ಲೈಕ್ 100-200 ರುಪೀಸ್, ಅದು ಕೂಡ ವಾಪಸ್ ರಿಟರ್ನ್ ಬರ್ತಿದೆ, ಯಾಕಂದರೆ ಇದು ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟಿಂದ. ಇವಾಗ್ಲೂ ನಾವು ಫಸ್ಟ್ ಸೆಕ್ಟ್ರ್ ಮತ್ತು ತರ್ಡ್ ಸೆಕ್ಟ್ರ್ ಅಂತ ಜಗಳ ಆಡ್ತೀವಿ. ಒಂದು ತರ್ಡ್ ಸೆಕ್ಟ್ರೋನು ಅದೊಂಥರ ಹೆಂಗೆ ಅಂದರೆ, ಫಸ್ಟ್ ಸೆಕ್ಟ್ರ್ ಅಂತಿತ್ತು, ಸೆಕೆಂಡ್ ಸೆಕ್ಟ್ರ್ ಅಂತಿತ್ತು, ತರ್ಡ್ ಸೆಕ್ಟ್ರ್ ಅಂತಿತ್ತು, 4th 56 ಅಂತ ಇತ್ತು. ಸೊ 56 ಸೆಕ್ಟ್ರ್ ಅಂದರೆ ಬರೀ 56 ಮನೆಗಳಿತ್ತು ಅಂತ 56 ಇತ್ತು. ಫಸ್ಟ್ ಸೆಕ್ಟ್ರಲ್ಲೂ ಕೂಡ ಒಂದು 100 ಮನೆಗಳಿದ್ದಾವೆ. ಹಾಗೆ ಸೆಕೆಂಡ್ ಸೆಕ್ಟ್ರಲ್ಲೂ ತುಂಬ ಮನೆಗಳಿದ್ದಾವೆ, ಥರ್ಡ್ ಸೆಕ್ಟ್ರಲ್ಲೂ ಇದ್ದಾವೆ, 4th ಸೆಕ್ಟ್ರ್ ಅಂತನಿತ್ತು, 5th ಸೆಕ್ಟ್ರ್ ಅಂತನಿತ್ತು. ಸೊ ಇವಾಗಲೂ ಕ್ರಿಕೆಟ್ ಆಡಿದಾಗ ಫಸ್ಟ್ ಸೆಕ್ಟ್ರ್ ವಿನ್ ಆಗುತ್ತಾ ಅಥವಾ ಥರ್ಡ್ ಸೆಕ್ಟ್ರ್ ವಿನ್ ಆಗುತ್ತಾ ಅಂತ ನಾವು ಸ್ಕೂಲ್ ಫ್ರೆಂಡ್ಸ್ ಜಗಳ ಆಡ್ತಾ ಇರ್ತೀವಿ. ಇವಾಗಲೂ ಅಷ್ಟೇ. ಹಾಗೆ ಆದರೂ ಫಸ್ಟ್ ಸೆಕ್ಟ್ರ್ ವಿನ್ ಆಗುತ್ತೆ. ಸೊ ಇದು ಕೂಡ ಕಮೆಂಟ್ ಮಾಡ್ಬೋದು ನೀವು, ಯಾವ ಸೆಕ್ಟ್ರಲ್ಲಿ ನೀವಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸೊ ನಮಗೂ ಗೊತ್ತಾಗತ್ತೆ. ಸೊ ಈಗ ಅಲ್ಲಿಂದ ಫಸ್ಟ್ ಸೆಕ್ಟ್ರಿಗೆ ಬಂದಿದ್ವಿ. ಸೊ ಫಸ್ಟ್ ಸೆಕ್ಟ್ರಲ್ಲಿದ್ದು ಬಸ್ ಸ್ಟ್ಯಾಂಡ್ ಆಗಿತ್ತು. ಸ್ಕೂಲಿಗೆ ಹೋಗೋ ಬಸ್ಸು, ಇಲ್ಲಿ ಬಸವರಾಜ್ ಅಂಕಲ್ದು ಒಂದು ಶಾಪ್ ಇತ್ತು ಬಸ್ ಸ್ಟ್ಯಾಂಡ್ ಆದಮೇಲೆ. ಸೊ ಫಸ್ಟ್ ಸೆಕ್ಟ್ರಿಗೆ ಏನಾದ್ರು ಅರ್ಜೆಂಟಿಗೆ ಇಲ್ಲಿ ಮಿಲ್ಕು, ಬಿಸ್ಕೆಟ್ಸು ಏನಾದ್ರು ಬೇಕಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅದ್ರ ಪಕ್ಕನೇ ಇತ್ತು. ಸೊ ನಾವಿವಾಗ ಇಲ್ಲಿ ಪನ್ನೀರ್ಲೆ ಹಣ್ಣು ಮರ ಎಲ್ಲ ತುಂಬ ಇತ್ತು. ನಿಮ್ಮ ಮನೆ ಇದೆಲ್ಲ ಮುಂದೆನಾ? ಇದೆಲ್ಲ ಇದೆ. ನಮ್ಮ ಮನೆ ಕೂಡ ಇಲ್ಲಿಂದ ಇನ್ನೂ ಒಳಗೆ ಹೋಗಬೇಕು, ಅಲ್ಲಿ ಕಡೆ ಇತ್ತು ನೋಡೋಣ. ಸೊ ಇವಾಗ ಫಸ್ಟ್ ಸೆಕ್ಟ್ರ್ ಕಡೆ ಹೋಗ್ತಾ ಇದ್ದೀವಿ, ಅಪ್ಪುರಂಡು ಅಂತ. ಅಲ್ಲಿ ಕ್ರಿಕೆಟ್ ಆಡಿ ತುಂಬ ಮೆಮೊರೀಸ್ ಇದೆ. ಸೊ ಈ ಕಡೆ ಆದರೆ ಒಂದು ರೂಟು ನಮ್ಮ ಇನ್ನೊಂದು ಮನೆ ಕಡೆ ಇತ್ತು, ನ್ಯೂ ಬಿ ಟೈಪ್ಸ್. ಈ ಕಡೆ ಹೋದಾಗಲೂ ಮನೆಗಳು. ಅವಾಗಲೂ ಅಷ್ಟೇ, ಕ್ರಿಕೆಟ್ ಅಂದರೆ ಜೀವ. ಎಲ್ಲರೂ ಸರಿ ಕ್ರಿಕೆಟ್ ಆಡೋಕ್ಕೆ ಇಷ್ಟು ಮೇಲೆ ಬರ್ತಾಯಿದ್ವಿ. ಬಿಸಿಲು ಅಂತ ಏನು ತಲೆನೇ ಕೆಡ್ಸ್ಕೊತಿದ್ದಿಲ್ಲ. ನಿಮ್ಮನೆ ಅಲ್ಲ ಎಲ್ಲ ಒಟ್ಟು ಇಲ್ಲಿಲ್ಲೇ ಹತ್ತತ್ರನೇ ಇದ್ವಿ. ಸೊ ಕ್ರಿಕೆಟ್ ಆಡೋಕೆ ಈಸಿ ಆಗ್ತಿತ್ತು ಕರಿಯೋಕ್ಕೆ. ಒಬ್ಬ ಬ್ಯಾಟ್ ತಂದರೆ, ಒಬ್ಬ ಬಾಲ್ ತಂದರೆ, ಒಬ್ಬ ವಿಕೆಟ್ ತರೋದು. ನೀವೆಲ್ಲ ಹೇಗೆ ಇವಾಗ ಪಾಸ್ಪೋರ್ಟ್ ಸೈಜ್ ಫೋಟೋ ತೆಕ್ಕೊಳ್ಳೋಕ್ಕೆ ಸ್ಟುಡಿಯೋ ಅಂತ ಹೋಗ್ತಿದ್ವಿ. ಸೊ ಕುದುರೆಮುಖದಲ್ಲೇ ಒಂದೇ ಒಂದು ಸ್ಟುಡಿಯೋ ಇತ್ತು, ಅದು ಮೊನಾಲಿಸಾ ಅಂತ ಹೇಳ್ಬಿಟ್ಟು. ಮೇ ಬಿ ಅಂಕಲ್ ಇವಾಗ ಅವರು ಕೇರಳದಲ್ಲಿ ಸೆಟ್ಲ್ ಆಗ್ಯಾರೆ. ಸೊ ಅವರು ಇಲ್ಲಿ ಇದ್ದರು. ನನ್ನ ಮಿಸ್ ಮನೆ ಇಲ್ಲೇ ಇತ್ತು, ಪೂರ್ಣಿಮಾ ಮಿಸ್ ಅಂತ ಹೇಳ್ಬಿಟ್ಟು. ಪ್ರಕಾಶ್ ಅವ್ರ ಮನೆ ಇಲ್ಲೇ ಇತ್ತು. ಇವಾಗ ಸೆಕೆ ಅಲ್ಲ, ಇದು ಸಮ್ಮರು. ಇಲ್ಲೂ ರೋಡ್ ಇತ್ತು, ಇವಾಗ ರೋಡ್ ಇಲ್ಲ. ಇಲ್ಲೆಲ್ಲ 6 ಹೊಡೆದಾಗ ಇಲ್ಲೆಲ್ಲ ಬಾಲ್ ಬರೋದಲ್ಲ. ಇವಾಗ ಹೋಗಿದ್ರೆ 10-15 ಬಾಲ್ ಆದರೂ ಪಕ್ಕ ಸೇರ್. ಒಬ್ಬ ಕ್ರಿಕೆಟ್ ಕಲ್ತಿದ್ದು, ಕ್ರಿಕೆಟ್ ಆಡಿದ ಜಾಗ ಇದು. ಅಪ್ಗ್ರೌಂಡ್ ಇದು. ಸೊ ಇಲ್ಲಿ ಗುಡ್ಡ ಕಾಣಿಸ್ತಿರ್ಬೋದು, ಇದಕ್ಕೆ ಹತ್ರ ತೋರಿಸ್ತೀನಿ. ಸೊ ಇದು 6 ಬೌಂಡ್ರಿ.
ಇಲ್ಲಿ ಮಿಡಲ್ ಗ್ರೌಂಡ್ ಇತ್ತು. ಇಲ್ಲಿ ಆಡ್ತಿದ್ದಾಗ ರ್ಯಾಬಿಟ್ ಕಾಣಿಸೋದು, ಜಿಂಕೆ, ಕಡವೆ ಕಾಣಿಸೋದು ಅವೆಲ್ಲ ಕಾಮನ್ ಆಗಿತ್ತು. ಮತ್ತು ಗುಡ್ಡಗಳ ಮೇಲೆಲ್ಲ ಕಾಟಿ ಅಂದರೆ ಇಂಡಿಯನ್ ಗೋವರ್ ಅಥವಾ ಬೈಸನ್ ಅಂತೀವಲ್ಲ ಅದು ಕಾಣಿಸೋದು. ಇಲ್ಲೊಂದು ಕಾಟಿ ಬಿದ್ದಿದೆ. ಇದೆಲ್ಲ ಫಸ್ಟ್ ಸೆಕ್ಟ್ರು. ಆ ಕಡೆ ಮೂಲೆಯಲ್ಲಿ ಕಾಣಿಸ್ತಿರೋದು ಲೇಬರ್ ಕಾಲೋನಿ. ಸೊ ಇವಾಗ ಇದು ಕಾಣಿಸ್ತಿದ್ದಲ್ಲ ಈ ಗುಡ್ಡ, ಇದು ಸೂಸೈ ಗುಡ್ಡ ಅಂತ ಇದು ಕರಿತಿದ್ವಿ. ಅದ್ರ ಹಿಂದ್ಗಡೆ ಟಾಟಸ್ ಗುಡ್ಡ ಅಂತ ಇದ್ವಿ. ಅಲ್ಲೊಂದು ಕಲ್ಲಿದೆ, ಕಲ್ಲು ಒಳ್ಳೆ ಆಮೆ ಗುಡ್ಡ ಹತ್ತಾ ಇರೋ ಥರ ಇದೆ. ಸೊ ಅದಕ್ಕೋಸ್ಕರ ಅದಕ್ಕೆ ಹೆಸರು ಟಾಟಸ್ ಗುಡ್ಡ ಅಂತ ಇಟ್ಟಿದ್ವಿ. ಇಲ್ಲಿ ಸೈಕಲ್ ತೊಗೊಂಡು ಕೂಡ ಹಿಂಗೆ ಮೇಲೆಲ್ಲ ಹೋಗ್ಬರ್ತಿದ್ವಿ. ಇಲ್ಲಿ ಬ್ಯಾಟಿಂಗ್ ಆಡ್ತಿದ್ವಿ. ಸೊ ಆ ಕಡೆ 6 ಬೌಂಡ್ರಿ ಇತ್ತು. ಬಾಲ್ ಈ ಕಡೆ ಹೊಡೆದ್ರೆ ಕೆಳಗೆ ಕಾಡಿಗೆ ಹೋಗೋದು, ಆದರೂ 100ಗೆ 100% ಬಾಲ್ ಸಿಗೋದು. ಇಲ್ಲೆಲ್ಲ ಬ್ಯಾಟಿಂಗ್ ಆಡ್ತಾ ಇಲ್ಲಿ ಕೂರೋದು, ರೆಸ್ಟ್ ಮಾಡೋದು ಅಥವಾ ಬ್ಯಾಟಿಂಗ್ ಟೀಮ್ ಅವ್ರು ಕೂರೋದು. ಸೊ ಅದು ಎಲ್ಲ ಲೇಬರ್ ಕಾಲೋನಿ. ಸೊ ಆವಾಗಲೇ ಹೇಳಿದಾಗೆ ಎಲ್ಲ ಸ್ಕೂಲ್ ಫ್ರೆಂಡ್ಸು ಇವಾಗಲೂ ಅದೇ ಬ್ಯಾಚ್ ಜೊತೆನೇ ಬರೋದು. ಯೂಶ್ವಲಿ ಲೈಕ್ ಆಲ್ಮೋಸ್ಟ್ ಇಯರ್ಲಿ ಒನ್ಸ್ ಬರ್ತಾಯಿದ್ವಿ. ಇವಾಗ ಸ್ವಲ್ಪ ಲೇಟಾಗಿದೆ ಅಂತ ಇತ್ತು. ಅದಾದಮೇಲೆ ಮೋನಾಲಿಸಾ ಸ್ಟುಡಿಯೋ, ಅಲ್ಲಿ ಫಿಲಮ್ CD ಕೂಡ ಸಿಗ್ತಿತ್ತು ನಮಗೆ. ಅವಾಗೆಲ್ಲ ಬೇರೆ ಕ್ರೇಜ್ ಇಲ್ಲ, ಮೂವಿ ಥಿಯೇಟ್ರ್ ಇಲ್ಲ. ಸೊ ಐಸ್ ಕ್ರೀಮ್ ಶಾಪ್ ಅಂತೇನೂ ಇತ್ತಿಲ್ಲ. ವೀಕ್ಲಿ ಒನ್ಸ್ ಐಸ್ ಕ್ರೀಮ್ ಶಾಪ್ ಬರ್ತಿತ್ತು. ಇವಾಗ ಅದೆಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಇದೊಂಥರ ಫುಲ್ ಕರ್ವು. ಅವಾಗ ಎಲ್ಲ ಏರಿಯಾಗಳಲ್ಲೂ ಎಷ್ಟೆಷ್ಟು ನಿಯರ್ ಆಗುತ್ತೋ ಅಷ್ಟೆಷ್ಟು ನಿಯರ್ ಈ ಥರ ಡಸ್ಟ್ಬಿನ್ ಇರ್ತಿತ್ತು. ಸೊ ನೋಡ್ತೀರ ಇಲ್ಲಿ ಕಸ ಎಷ್ಟಾಗ ಡೈಲಿ ಬೆಳಗ್ಗೆ ಬಂದು ಕಸನ ತೊಗೊಂಡು ಹೋಗ್ತಿದ್ರು. ಇನ್ನೊಂದು ಐರನ್ ಮಾಡಿದ್ದು ಒಂದು ಡಸ್ಟ್ಬಿನ್ದು ಬಾಕ್ಸ್ ಇರ್ತಿತ್ತು. ಏನದು? ಹೌದಾ, ಮೊಟ್ಟೆ ಇದೆಯಾ? ಬರ್ಡ್ಸ್ ಅದು ನೆಕ್ಸ್ಟ್ ಬಿದ್ದಿದೆ ಅಂತ ಪಾಪ ತೋರಿಸ್ತೀನಿ. ಅಯ್ಯೋ ಪಾಪ ಮಾರ, ಕಾಣಿಸ್ತಿದೆಯಾ? ಚೆನ್ನಾಗಿದೆಯಲ್ಲ. ತುಂಬ ಯೂಟ್ಯೂಬ್ ವೀಡಿಯೋಸ್ಗಳಲ್ಲಿದೆ, ಲೈಕ್ ಕುದುರೆಮುಖಿ ಯಾಕೆ ಕ್ಲೋಸ್ ಆಯಿತು, ಎಷ್ಟು ಇಯರ್ಸಲ್ಲಿ ಅಂದರೆ ಯಾವ ಇಯರಲ್ಲಿ ಓಪನ್ ಮಾಡಿದ್ದು ಅಂತೆಲ್ಲ. ಅದ್ರ ಬಗ್ಗೆನೂ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ. ಸೊ ಆದಷ್ಟು ಡೀಟೇಲ್ಸ್ನ ಕೊಡೋಕ್ಕೆ ನಾವು ಟ್ರೈ ಮಾಡ್ತೀವಿ. ಸೆಕೆ ಆಗ್ತಿದೆ, ನೀರು ಬಾಟ್ಲು ಕೂಡ ತಂದಿಲ್ಲ ನಾವು ಯಾರು. ಸೊ ಕಾರ್ ಹತ್ರ ಹೋಗ್ತಾಯಿದ್ದೀವಿ. ಆಲ್ ದ ಬೆಸ್ಟ್ ಬ್ರೋ, ಒಳ್ಳೇದಾಗ್ಲಿ. ಸೊ ಒಳ್ಳೊಳ್ಳೆ ಕಂಟೆಂಟ್ ಅಪ್ಲೋಡ್ ಮಾಡಿ ಬ್ರೋ, ನಿಮಗೆ ಸಕ್ಸಸ್ ಸಿಗ್ಲಿ.